ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇಟ್ ಬಂದು 31st Jan 2026. ಸೊ ಯಾರಿಗೆಲ್ಲ ಡೌಟು ನಾನು ಸುಮ್ಮನೆ ಏನೋ ಒಂದು ಹೇಳ್ಬೋದು ಅಂತ, ಸೊ ಟೈಮ್ ಬಂದು ಆಲ್ಮೋಸ್ಟ್ 10 ಗಂಟೆ ಆಗ್ತಿದೆ. ಸೊ ವಿತ್ ಪ್ರೂಫೇ ತಂದಿದ್ದೀನಿ ನಾನು. ಸೊ ನೋಡ್ಬೋದು ವಿತ್ ಪ್ರೂಫು. ಇಲ್ಲೂ ಟೈಮ್ ಕೂಡ ನಾನು ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಚೇಂಜ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ನೋಡ್ಬೋದು ಸ್ಯಾಟರ್ಡೆ ಇವತ್ತು. ಸೊ 31/1/2026 ಟೈಮ್ ಬಂದು 9:58 ಆಗ್ತಿದೆ, ಅಂದರೆ 10 o'clock ನಿಯರ್ಲಿ. ಸೊ ನೀವೇನು ನೋಡ್ತಾ ಇದ್ದೀರಾ ನೋಡಿ ಕರೆಕ್ಟಾಗಿ. ಸೊ ಗೈಸ್, ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಇವತ್ತೇ ಮಾಡ್ತಾಯಿದ್ದೀನಿ ಫಾರ್ ದಿ ಫಸ್ಟ್ ಟೈಮ್. ಈ 1 ಮಂತ್ ಜರ್ನಿಲಿ ಫಸ್ಟು ಟೈಮ್ ನಾನು ಇವತ್ತಿನ ವಿಡಿಯೋ ಇವತ್ತೇ ಮಾಡಿ 8 o'clock ಅಷ್ಟು ರಿಲೀಸ್ ಆಗೋ ಥರ ಮಾಡ್ತಾಯಿರೋದು. ಸೊ ಅದು ರಿಸ್ಕಿ ಅಂತಲ್ಲ. ಸೊ ನಾನು ಮಾಡೋ ವ್ಲಾಗ್ ಬಂದು ಆಲ್ಮೋಸ್ಟು 20 ಮಿನಿಟ್ಸಿಂದ 30 ಮಿನಿಟ್ಸು ಒಂದೇ ಕಡೆ ನಿಂತು ಮಾತಾಡ್ತೀನಿ. ಸೊ ಯಾರ್ಯಾರಿಗೆಲ್ಲ ನನ್ನ ಎಕ್ಸ್ಪ್ರೆಷನ್ ಅರ್ಥ ಆಗ್ತಿದೆಯೋ ಏನೋ ನನಗೆ ಅರ್ಥ ಆಗ್ತಿಲ್ಲ. ಬಟ್ ಏನು ಅಂದರೆ ಗೈಸ್, ವ್ಯೂಸು ತುಂಬ ಚೆನ್ನಾಗಿ ಹೋಗ್ತಿದೆ, ಮತ್ತು ವಾಚ್ ಅವರ್ಸು ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ. ಸೊ ಹಂಗಾಗಿ ಈ ದಿಕ್ಕನ್ನು ಬದಲಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗಿಂಗ್ ಸ್ಟೈಲ್ನ ಬದಲಾಯಿಸಬೇಕು ಅಂತ. ಸೊ ಏನು ಅಂದರೆ ಅವತ್ತಿನ ವ್ಲಾಗ್ ಅವತ್ತೇ ಬರಲ್ಲ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ 31st Jan. ಸೊ ಕಂಪ್ಲೀಟಾಗಿ 1 ಮಂತು ವಿತೌಟ್ ಎ ಸಿಂಗಲ್ ಡೇ ಗ್ಯಾಪ್ ಕೊಡ್ದಿರಾ. ಸೊ ಕಂಪ್ಲೀಟಾಗಿ 31 ದಿನ ಅಂದರೆ ಜಾನ್ವರಿ ಕಂಪ್ಲೀಟ್ ಮಂತು ನಾನು ವ್ಲಾಗಿಂಗ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸೆಕೆಂಡ್ ಮಂತ್ಗೆ ಕಾಲಿಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಾಲಿಟಿ ಅದೇ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಗೈಸ್. ಯಾಕೆ ಅಂದರೆ ನಾನು ಆ್ಯಕ್ಚುಲಿ ಸುಮ್ಮನೆ ಬ್ಲ್ಯಾಂಕಾಗಿ ಸ್ಟಾರ್ಟ್ ಮಾಡಿದ್ದು. ಸೊ ನೀವು ನೋಡ್ಬೋದು, ನಂದು ಫಸ್ಟು ವ್ಲಾಗ್ ಬಂದ್ಬಿಟ್ಟು ಇದಕ್ಕೆ ಹೋಗಿದ್ದು ತಿರುಪತಿಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಜರ್ನಿ. ಸೊ ಅಲ್ಲಿಂದ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಒನ್ ಡೇ ಆಫ್ಟರು ಇದು ಮಾಡ್ತಾ ಬಂದೆ. ಸೊ Jan 1 ನನ್ನ ವೀಡಿಯೋ ರಿಲೀಸ್ ಆಗಿದ್ದು, ಫಸ್ಟ್ ವೀಡಿಯೋ. ಸೊ ಈ ಅಕೌಂಟ್ ಓಪನ್ ಆಗಿದ್ದು ಬಂದು Jan 1. ಸೊ ನಿಮ್ಗೆ ಯಾರಿಗಾರ ಡೌಟ್ ಇದ್ರೆ ಅಬೌಟ್ ಚಾನಲ್ಗೆ ಹೋಗಿ ನೋಡ್ಬೋದು. ಸೊ ಚಾನಲ್ ಓಪನ್ ಆಗಿ ಚಾನಲಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಆಗಿ, ಫಸ್ಟ್ ವೀಡಿಯೋ ಅಪ್ಲೋಡ್ ಆಗಿದ್ದು Jan 1 ತಿರುಪತಿದು. ಸೊ ಕಂಪ್ಲೀಟ್ ಅದು ಶೂಟ್ ಆಗಿದ್ದು 30 ಮತ್ತು 31st ಶೂಟ್ ಆಗಿದ್ದು. ಸೊ ಅದಕ್ಕಿಂತ ಲೇಟಾಗೇನು ಶೂಟ್ ಆಗಿರಲಿಲ್ಲ. ಆಮೇಲೆ ನಾನು ಒಂದು ಫಸ್ಟ್ ಡೇ ಏನಾಗ್ತಿದೆ ಸೆಕೆಂಡ್ ಡೇ ಪೋಸ್ಟ್ ಮಾಡ್ತಿದ್ದೆ, ಅಂದರೆ ರಿಲೀಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಸೆಕೆಂಡ್ ಡೇ ಏನಾಗ್ತಿದೆ ಥರ್ಡ್ ಡೇ ಏನು ಮಾಡ್ತಿದ್ದೆ. ನಾನು ಏನಾಯಿತು ಅಂದರೆ ನಿನ್ನೆ ಗೈಸ್ ನಾನು ಸ್ವಲ್ಪ ಬ್ಯುಸಿ ಆಗೋದೆ ಟೋಟಲಿ. ಸೊ ನಿನ್ನೆ ನಾನು 6 ಗಂಟೆವರೆಗೂ ಶಾಪ್ ಕಡೆ ಬ್ಯುಸಿ ಇದ್ದೆ. ಸೊ 6 ಗಂಟೆಯಿಂದ 10 ಗಂಟೆವರೆಗೂ ಆಲ್ಮೋಸ್ಟು ನಂದು ಡೆಲಿವರಿ ಇತ್ತು. ಸೊ ನಿಮಗೆ ಗೊತ್ತು ಬ್ಲಿಂಕಿಟ್ ಚಾಲೆಂಜ್ ಮಾಡ್ತಾಯಿದ್ದೀನಿ ನಾನು ಅಂತ, ಅಂದರೆ ಡೆಲಿವರಿ ಚಾಲೆಂಜು, ಬ್ಲಿಂಕಿಟ್ ಅಲ್ಲ, ಡೆಲಿವರಿ ಬಾಯ್ ಚಾಲೆಂಜು. ಸೊ ಅದರಲ್ಲಿ 10 o'clockಗೆ ಅಂದರೆ 9:55 ಏನೋ ಲಾಸ್ಟ್ ಆರ್ಡ್ರ್ ಬಿತ್ತು. ಸೊ ಅದು ಕಂಪ್ಲೀಟ್ ಮಾಡಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗೋಯ್ತು ಮನೆಗೆ. ಸೊ 10:30ಗೆ ಬಂದು ನಾನು ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಫುಲ್ ಟಯರ್ಡ್ ಆಗೋಗಿತ್ತು, ಮಲಗಿಬಿಟ್ಟೆ. ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತಿನ ವೀಡಿಯೋ ಫಸ್ಟ್ ವೀಡಿಯೋ ನಾನು ಇವತ್ತೇ ಬಿಡ್ತಾಯಿದ್ದೀನಿ. ಸೊ ಇವತ್ತು 31 ದಿನ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ಜಾನ್ವರಿ ಕಂಪ್ಲೀಟ್ ಮಂತು ವಿತೌಟ್ ಎ ಸಿಂಗಲ್ ಡೇ ಗ್ಯಾಪ್ ಕೊಡ್ದಿರಾ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನನ್ನ ಜರ್ನಿ ಹೇಗಿತ್ತು ಅಂದರೆ ಗೈಸ್, ಅಂದರೆ ಏಳು ಬೀಳು ಇದ್ದೇ ಇತ್ತು. ಒಂದೊಂದು ಸತಿ ವ್ಯೂಸ್ ಜಾಸ್ತಿ ಹೋಗೋದು, ಒಂದೊಂದು ಸತಿ ವ್ಯೂಸ್ ಕಡಿಮೆ ಹೋಗೋದು. ಸೊ ತಮಿಳ್ನಾಡು ಇಶ್ಯೂದೊಂದು ವೀಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಒಂದು ಸ್ವಲ್ಪ ವ್ಯೂಸ್ ಚೆನ್ನಾಗಿ ಬಂತು, ಅದರಲ್ಲೂ ಒಂದು ಸ್ವಲ್ಪ ವಾಚ್ ಅವರ್ಸು ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಸೊ ಅದಾದಮೇಲೆ ಅಷ್ಟು ಅಂದರೆ ಸೆಕೆಂಡು ಅವ್ರಿಗೆ ಕ್ಷಮೆ ಕೇಳಿರೋದು ಒಂದು ವೀಡಿಯೋ ಮಾಡಿದ್ದೆ, ಅದು ಸೆಕೆಂಡ್ ಪ್ಲೇಸಲ್ಲಿ ಐತೆ. ಥರ್ಡ್ ಪ್ಲೇಸಲ್ಲಿ ಬಂದ್ಬಿಟ್ಟು ಇನ್ನೊಂದು ಕೇರಳದು ಕಾಂಟ್ರವರ್ಸಿ ಇದು ಮಾಡಿದ್ದೆ. ಮೀನ್ಸ್ ಕೇರಳದು ದೀಪಕ್ ಅನ್ನೋರು ಸೂಸೈಡ್ ಮಾಡ್ಕೊಂಡಿದ್ರು ಒಂದು ಫೇಕ್ ನ್ಯೂಸಿಂದ. ಸೊ ಒಂದು ವೀಡಿಯೋ ವೈರಲ್ ಮಾಡೋಕ್ಕೋಗಿ ಫೇಕ್ ನ್ಯೂಸ್ ಮಾಡಿ ದೀಪಕ್ ಎಕ್ಸ್ಪೈರ್ ಆಗಿದ್ರು. ಸೊ ಅದ್ರ ಬಗ್ಗೆ ಮಾತ್ರ ಥರ್ಡ್ ವೀಡಿಯೋ ಅದಿದೆ. ಫೋರ್ತು ಆಲ್ಮೋಸ್ಟು ಬ್ಲಿಂಕಿಟ್ ಐತೆ, ಬ್ಲಿಂಕಿಟ್ ರಿಲೇಟೆಡ್ ಐತೆ. ಸೊ ಬ್ಲಿಂಕಿಟ್ ಚಾಲೆಂಜ್ ಮಾಡ್ತಾಯಿದ್ದೀನಲ್ಲ, ಸೊ ಸುಮಾರು ಜನಕ್ಕೆ ಅದು ಲೈಕ್ ಆಗ್ತಿದೆ. ಬಟ್ ಏನು ಅಂದರೆ ಫುಲ್ಲು ಕಂಪ್ಲೀಟ್ ವೀಡಿಯೋ ಯಾರೂ ನೋಡ್ತಾ ಇಲ್ಲ, ಸ್ಕಿಪ್ ಮಾಡಿ ನೋಡೋದು ಆ ಥರ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾನು ಇದನ್ನು ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಮುಂದಕ್ಕೆ. ಸೊ ಈ ಜರ್ನಿ ಈ ರೀತಿ ಇತ್ತು ಗೈಸ್. ತುಂಬ ಖುಷಿ ಆಗ್ತಿದೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ವಿತಿನ್ ಎ ಮಂತಲ್ಲಿ ನಂದು 1.1K ಕಂಪ್ಲೀಟ್ ಆಯಿತು. ಸೊ ಅದು ವಿತಿನ್ ಎ ಮಂತು ಆಲ್ಮೋಸ್ಟ್ ರಿಸ್ಕು. ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸೇ 300-400 ಪೀಪಲ್ ಇರ್ತಾರೆ, ಅಥವಾ 200 ಸಬ್ಸ್ಕ್ರೈಬರ್ಸ್ ಅವರೇ ಆಗಿರ್ತಾರೆ. ಆಮೇಲೆ ಫ್ರೆಂಡ್ಸು ಅಂತ ಹೋದರೆ ಅವರೊಂದು 200 ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ಸೊ ಇನ್ನು 800 ಅದು ಆ ಥರ ಈ ಥರ ಮನೆ ಹತ್ರ ಗಿನೆ ಹತ್ರ ಅದೆಲ್ಲ. ಗೈಸ್ ನಾನು ನಿಜ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ 3 ಜನ, ಅಂದರೆ ನನ್ನ ಅಮ್ಮ, ತಮ್ಮ,
ಅಪ್ಪ 3 ಜನಕ್ಕೆ ಅಷ್ಟೇ ಗೊತ್ತಿರೋದು ನಾನು ಚಾನಲ್ ರನ್ ಮಾಡ್ತಾ ಇರೋದು. ಅದು ಬಿಟ್ಟರೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ರಿಗೂ ಹಿಂಟ್ ಕೂಡ ಇಲ್ಲ ನಾನು ಚಾನಲ್ ಮಾಡ್ತಾ ಇರೋದು. ಸೊ ಡೈಲಿ ವ್ಲಾಗ್ ಮಾಡ್ತಾ ಇರೋದು. ಸೊ ಫ್ರೆಂಡ್ಸ್ಗಂತೂ ನಾನು ಹೇಳೇ ಇಲ್ಲ, ಯಾಕಂದರೆ ನನ್ನ ಫ್ರೆಂಡ್ಸ್ ಇರೋದೆಲ್ಲ ಬಂದ್ಬಿಟ್ಟು ಆ ಕಡೆ ಸೈಡು, ಕನಕಪುರ ಸೈಡು, ಸೊ ಕೋಣನಕುಂಟೆ ಕ್ರಾಸು, ಜೆ ಪಿ ನಗರ, ಜೈನ್ ನಗರ, ಈ ಸೈಡ್ ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಇರೋದು ಬಂದ್ಬಿಟ್ಟು. ಸೊ ನಾನು ಫೋನ್ ಮಾಡಿ ಹೇಳೋದಾಗಲಿ, ಸ್ಟೋರಿ ಹಾಕೋದಾಗಲಿ ಏನೂ ಮಾಡಿಲ್ಲ. ಸೊ ಈ ಚಾನಲ್ ರನ್ ಆಗ್ತಾ ಇರೋದೇ ಯಾರಿಗೂ ಗೊತ್ತಿಲ್ಲ. ಸೊ ಕಂಪ್ಲೀಟಾಗಿ ಬ್ಲ್ಯಾಂಕು ಗೈಸ್. ನಾನು 0ಇಂದ ಸ್ಟಾರ್ಟ್ ಮಾಡಬೇಕು, ವಿತೌಟ್ ಇನ್ಫ್ಲುಯೆನ್ಸ್. ಎಷ್ಟಾಗುತ್ತಷ್ಟು ಫಸ್ಟು ಎಷ್ಟಾಗುತ್ತಷ್ಟು ರೀಚ್ ಆಗೋಣ, ಆಮೇಲೆ ರೀಚ್ ಆಯ್ತಾ ಬೇಕಾದರೆ ನೋಡೋಣ. ಇಫ್ ಇನ್ ಕೇಸ್ ಅವ್ರಿಗೆ ಗೊತ್ತಾದರೆ ಪಬ್ಲಿಕ್ ಮಾಡೋದಾಯಿತು, ಗೊತ್ತಾಗಿಲ್ಲ ಅಂದರೆ ಓಕೆ, ಎಷ್ಟು ದಿನದವರೆಗೂ ಇದು ರನ್ ಆಗುತ್ತೋ ಆಗಲಿ ಅನ್ನೋದೇ ನನ್ನ ಇಂಟೆನ್ಷನ್ ಬಂದ್ಬಿಟ್ಟು. ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ನಾನು ಫೋನ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದು ಮಾಡಿ ಅಂತ ಯಾವುದೇ ಕಾರಣಕ್ಕೂ ಇನ್ಫ್ಲುಯೆನ್ಸ್ ಮಾಡಿಲ್ಲ. ಸೊ ನಾನು ಏನೇ ಇದ್ರೂ ಹಾರ್ಡ್ ವರ್ಕು. ಸೊ ನನ್ನ ಹಾರ್ಡ್ ವರ್ಕು, ಸೊ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಈಗ ಇದೇ ರೀತಿ ಮಾಡಿ. ಸೊ ಈ ಅಕೌಂಟಲ್ಲಿ ಗೈಸ್ ನನಗೆ ಗೊತ್ತಿರೋ ಸಬ್ಸ್ಕ್ರೈಬರ್ಸ್ ಅಂದರೆ ಒಂದು 5 ಜನ ಇರ್ಬೋದು ಅಷ್ಟೇ. ಅಂದರೆ ನನಗೆ ಗೊತ್ತಿರೋರು ಅಂದರೆ ನನ್ನ ಅಕೌಂಟ್, ನಮ್ಮ ಮನೇಲಿರೋ ಅಕೌಂಟ್ ಒಂದು 3, ನಂದೊಂದು ಅಕೌಂಟ್ ಇತ್ತು, ಮತ್ತು ಕಂಪ್ನಿ ಅಂದರೆ VPPA ಫ್ಯಾಷನ್ಸ್ ಅಕೌಂಟ್ ತಂದು ಮೇ ಬಿ ಅದ್ರಲ್ಲಿ ಸಬ್ಸ್ಕ್ರೈಬ್ ಆಗಿರ್ಬೋದು, ಅದು ನನ್ನ ಕ್ಲಾರಿಟಿ ಕೂಡ ಇಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಮಾಡಿದಂಗೆ. ಸೊ ಆಲ್ಮೋಸ್ಟ್ ಒಂದು 5 ಅಕೌಂಟಿಂದ ನನಗೆ ಗೊತ್ತಿರೋ ಅಕೌಂಟು ಆಗಿರೋದು. ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟು 0ಇಂದನೇ ಆಗಿರೋದು, ವಿತೌಟ್ ಸಾರಿ ಗೈಸ್, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸು. ಸೊ ಇದು ಗೈಸ್ ಆ್ಯಕ್ಚುಲ್ ರಿಯಾಲಿಟಿ. ಸೊ 1 ಮಂತ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ರನ್ ಮಾಡಿ ಬೆಂಬಲ ಕೊಟ್ಟಿದ್ದೀರಾ. ಸೊ ಸಪೋರ್ಟ್ ಮಾಡಿದ್ದೀರಾ, ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 2K ಆಗಲಿ, 5K ಆಗಲಿ, 10K ಆಗಲಿ. ಸೊ ಆದಷ್ಟು ಬೇಗ 10K ಆಗಲಿ, ಏನಾರು ಒಂದು ಸೆಲೆಬ್ರೇಷನ್ ಥರ ಮಾಡೋಣ. ಸೊ ಇನ್ನೇನಾದರೂ ಇದ್ದರೆ ಕಮೆಂಟ್ ಹಾಕಿ ಗೈಸ್. ನಿಮ್ದು ಏನೇ ಒಂಥರ ರಿಕ್ವೆಸ್ಟ್ ಇದ್ದರೂ ಏನೇ ಇದ್ರೂ ಕಮೆಂಟ್ ಹಾಕಿ. ಸೊ ನಾನು ಅದ್ರ ಮೇಲೆ ನಿಂತು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಏನಾದರೂ ಬೇರೆ ಥರ ರಿಕ್ವೆಸ್ಟ್ಗಳು ಬಂದರೆ ಆಲ್ಮೋಸ್ಟ್ ಅದಕ್ಕೂ ಟ್ರೈ ಮಾಡ್ತೀನಿ. ಸೊ ಇದು ಬ್ಲಿಂಕಿಟ್ ಚಾಲೆಂಜ್, ಡೆಲಿವರಿ ಚಾಲೆಂಜು ಆಲ್ಮೋಸ್ಟ್ ಇನ್ನೊಂದು 2 ಡೇಸ್ ಇದೆ. ಸೊ ನೋಡ್ತೀನಿ ಗೈಸ್. ಇವತ್ತು ನಾಳೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಪೀಕ್ ಅವರ್ಸು. ಸೊ ಎಲ್ಲರೂ ಬಂದಿರ್ತಾರೆ, ಹಂಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ಬ್ಲಿಂಕಿಟ್ಟಲ್ಲಿ ಹೋಗೋದಾ ಹೇಗೆ ಅಂತ. ಸೊ ಇವತ್ತು ನಾಳೆ ಏನಾದ್ರು ಇಫ್ ಇನ್ ಕೇಸ್ ಆಗಿಲ್ಲ ಅಂದರೆ, ಸೊ ನೆಕ್ಸ್ಟು ನಂದು ಇನ್ನೊಂದು ಡೆಲಿವರಿ ಚಾಲೆಂಜಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನಿಮಗೆ ಗೊತ್ತಿರ್ಬೋದು, ಝೆಪ್ಟೋ ಬಿಟ್ಟರೆ ಮತ್ತು ಇನ್ನೊಂದು ಇನ್ಸ್ಟಾ ಸ್ವಿಗ್ಗಿ ಮಾರ್ಟ್ ಅಂತೊಂದಿದೆ. ಸೊ ಝೆಪ್ಟೋದಲ್ಲಿ ಗೈಸ್ ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ಝೆಪ್ಟೋ ಆ್ಯಸ್ ಇಟ್ ಈಸ್ ಬ್ಲಿಂಕಿಟ್ ಥರನೇ. ಸೊ ಕೆಲವೊಂದು ಪಾರ್ಟ್ ಮಾತ್ರ ಚೇಂಜಸ್ ಇರುತ್ತೆ. ಸೊ ಬ್ಲಿಂಕಿಟ್ಟಲ್ಲಿ ಇದಿದ್ದರೆ ಝೆಪ್ಟೋದಲ್ಲಿ ಇದೊಂದು ಅಂದರೆ ಒಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ವಿಚಾರಿಸಿರೋ ಪ್ರಕಾರ, ಸೊ ಝೆಪ್ಟೋದವ್ರನ್ನ ವಿಚಾರಿಸಿದೆ ಆ್ಯಕ್ಚುಲಿ. ಝೆಪ್ಟೋ ಇದ್ರ ಹತ್ರ ಹೋಗಿ 1-2-3 ಎನ್ಕ್ವೈರಿ ಮಾಡಿದೆ. ಅವ್ರು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅವರು ಯಾಕೆ ಬಿಡ್ತಾಯಿಲ್ಲ ಅಂತ ಅರ್ಥ ಆಯ್ತಲ್ಲ. ಬಟ್ ನಂದೇನು ಅಂದರೆ ಗೈಸ್, ನಂದು ಚಾನಲ್ಲು ಒಂದು ಸ್ವಲ್ಪ ಹೈಪ್ ಇಲ್ಲ. ಸೊ ಚಾನಲ್ಲು ಒಂದು 10K 20K ಇದ್ದರೆ ನಾವು ಧೈರ್ಯವಾಗಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಂತ ಮಾತಾಡ್ಬೋದು. ಸೊ 1.2K ಏನೋ ಆಗಿರ್ಬೇಕೀಗ. ಸೊ 1.1K ಇರೋದ್ರಿಂದ ಸೊ ಏನೋ ಕ್ಯಾಶುವಲಾಗಿ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ಅವ್ರ ಹತ್ರ ಕ್ಲೀನಾಗಿ ಇನ್ನು 1 ಮಂತ್ ಅಷ್ಟೇ ಸ್ಟಾರ್ಟ್ ಆಗಿರೋದು, 1 ಮಂತಲ್ಲಿ ಇಷ್ಟ ಆಗಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಕೋಪ್ರೇಟ್ ಮಾಡಲ್ಲ ಗೈಸ್ ಜನ. ಸೊ ಹಾಗಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಸೊ ಕದ್ದು ಮುಚ್ಚಿ ಮಾಡೋದೆಲ್ಲ ನಮ್ಮ ಕ್ಯಾಟಗರಿ ಅಲ್ಲ. ಸೊ ಕದ್ದು ಮುಚ್ಚಿ ಮಾಡಿ ವೈರಲ್ ಅಂದರೆ ಹಾಕೋ ಥರ. ಸೊ ಏನೇ ಇದ್ದರೂ ಫೇಸ್ ಟು ಫೇಸ್ ಹೇಳ್ಬಿಟ್ಟು, ಸೊ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ, ನಿಮ್ಮ ಪರ್ಮಿಷನ್ ಇದ್ದರೆ ಮಾಡ್ಕೋಬೋದಾ ಅಂತ ಕೇಳ್ಬಿಟ್ಟೆ ನಾವು ಮಾಡೋದು. ಸೊ ಯಾರೂ ಒಪ್ಪಲ್ಲ, ಆಲ್ಮೋಸ್ಟು ಎಲ್ಲ ರಿಸ್ಟ್ರಿಕ್ಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರು ತುಂಬ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ. ಸೊ ವಿಚಾರಿಸ್ತಾರೆ. ಅದು ಏನಂದರೆ ಕೆಲವೊಂದು ಚೇಂಜಸ್ ಇದೆ. ಬ್ಲಿಂಕಿಟ್ಟಲ್ಲಿ ಹೇಗೆ ಅಂದರೆ ಪರ್ ಆರ್ಡ್ರ್ ಮೇಲೆ 20 ರೂಪೀಸು, 15 ರೂಪೀಸು, 16 ರೂಪೀಸು ಈ ಥರ ಕೊಡ್ತಾರೆ. ಅಂದರೆ ಈ ಪೀಕ್ ಅವರ್ಸ್ ಕಂಪ್ಲೀಟ್ ಮಾಡಿದ್ರೆ, ಇಷ್ಟು ಅವರ್ ಕಂಪ್ಲೀಟ್ ಮಾಡಿದ್ರೆ ಅಂದ್ಬಿಟ್ಟು, ಫುಲ್ ಡೇ ಕಂಪ್ಲೀಟ್ ಮಾಡಿದ್ರೆ 15 ರೂಪೀಸ್ ಏನೋ ಕೊಡ್ತಾರೆ. ಸ್ಯಾಟರ್ಡೆ ಸಂಡೇ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, 16ಇಂದ 18 ರೂಪೀಸ್ವರೆಗೂ ಇರುತ್ತೆ ಪೀಕ್ ಅವರ್ಸಲ್ಲಿ. ಪೀಕ್ ಡೇಸಲ್ಲಿ. ಆಮೇಲೆ ಪಾರ್ಟ್ ಟೈಮ್ ಮಾಡಿದ್ರೆ 20 ರೂಪೀಸು, 16 ರೂಪೀಸು, 18 ರೂಪೀಸು ಈ ಥರ ಕೊಡ್ತಾರೆ. ಬೆಳಿಗ್ಗೆ 2 ಅವರ್ಸು, ರಾತ್ರಿ ಆಲ್ಮೋಸ್ಟ್ ಸಂಜೆ 4 ಅವರ್ಸು. ಸೊ ಈ ಥರ ಕೊಡ್ತಾರೆ. ಬಟ್ ಝೆಪ್ಟೋದಲ್ಲಿ ಆಗಲ್ಲ. ಸೊ 4 AM to 4 PM ಅಂತಿರುತ್ತೆ. ಸೊ ಅದರಲ್ಲಿ ಇಷ್ಟು ಅಮೌಂಟ್ವರೆಗೂ ರೀಚ್ ಆಗಲೇಬೇಕು. ಇಷ್ಟು ಅಮೌಂಟ್ವರೆಗೂ ರೀಚ್ ಆದರೆ ಇಷ್ಟು ರೂಪೀಸ್ ಎಕ್ಸ್ಟ್ರಾ ಕೊಡ್ತೀವಿ. ಸೊ 4 PM to ತಿರ್ಗಾ ಅರ್ಲಿ ಮಾರ್ನಿಂಗ್ 4 AM ವರೆಗೂ ಇರುತ್ತೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು
ಇಷ್ಟು ಕಂಪ್ಲೀಟ್ ಮಾಡಿದ್ರೆ ಇಷ್ಟು ಟಾರ್ಗೆಟ್ ರೀಚ್ ಮಾಡಿದ್ರೆ ಇಷ್ಟು ಕೊಡ್ತೀವಿ ಅನ್ನೋದೊಂದಿರುತ್ತೆ. ಅದಾದಮೇಲೆ ಗೈಸ್ ಅದರಲ್ಲಿ ಒಂದು ಟೂ ಪೀಕ್ ಸ್ಲಾಟ್ಸ್ ಕಂಪ್ಲೀಟ್ ಮಾಡಲೇಬೇಕು. ಸೊ ಪೀಕ್ ಸ್ಲಾಟ್ಸ್ ಅನ್ನೋದೊಂದು ಅವ್ರೊಂದು ಕೊಡ್ತಾರೆ ಆಪ್ಷನು. ಸೊ ಅದನ್ನು ಕಂಪ್ಲೀಟ್ ಮಾಡಲೇಬೇಕು. ಈ ಥರ ಕೆಲವೊಂದು ಪಾರ್ಟ್ ಮಾತ್ರ ಚೇಂಜಸ್ ಇರುತ್ತೆ. ಸೊ ನೋಡ್ತೀನಿ ಗೈಸ್, ನನ್ನ ನೆಕ್ಸ್ಟು ಪ್ಲ್ಯಾನ್ ಇರೋದು ಬಂದ್ಬಿಟ್ಟು ಸ್ವಿಗ್ಗಿ ಮಾರ್ಟು, ಸ್ವಿಗ್ಗಿ ಮಾರ್ಟು. ಸೊ ನೋಡೋಣ, ಅದರಲ್ಲಿ ಟ್ರೈ ಮಾಡೋಣ. ಸೊ ಹತ್ರದಲ್ಲೇ ಒಂದು ಲೊಕೇಶನ್ ಇರೋಂಗಿದೆ ಅದು. ಸೊ ಹತ್ರದಲ್ಲೇ ಇರೋದ್ರಿಂದ ಸೊ ನೋಡೋಣ ಗೈಸ್, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಬ್ಲಿಂಕಿಟ್ ಬಗ್ಗೆ ಇನ್ನೂ ತುಂಬ ಮಾತಾಡೋದಿದೆ. ಸೊ ನೆಕ್ಸ್ಟ್ ವೀಡಿಯೋ ಆಮೇಲೆ ಆಲ್ಮೋಸ್ಟ್ 8, 9, 10 ವೀಡಿಯೋಸ್ ಏನೋ ಬರಬೇಕು. ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳೋಕ್ಕೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ ಗೈಸ್, ಸಿಗೋಣ. ಮತ್ತು ಶಾಪಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಇವತ್ತು ನಾಳೆ, ಒಂದು ಸ್ವಲ್ಪ ಬ್ಯುಸಿ. ಹೊಸದಾಗಿ ಕಾಂಬೋ ಆಫರ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು ಆಫರ್ಸ್ಗಳು ತುಂಬ ಬರುತ್ತೆ ಈಗ. ಸೊ ಯಾರ್ಯಾರೆಲ್ಲ ಇನ್ನೂ VPPA ಫ್ಯಾಷನ್ಸ್ ಇನ್ಸ್ಟಾಗ್ರಾಮ್ ಪೇಜ್ ID ಆಗಿ ಫಾಲೋ ಮಾಡ್ಕೊಳ್ಳಿ. ಅಂದರೆ ತುಂಬ ಆಫರ್ಸು ಇನ್ನು ಫೆಬ್ರವರಿ ಮಂತಲ್ಲಿ ತುಂಬ ಆಫರ್ಸ್ ಕೊಡ್ತಾಯಿದ್ದೀನಿ. ಸೊ ಕ್ರೇಜಿ ಲೆವೆಲಾಗಿ ಆಫರ್ಸ್ ಬರುತ್ತೆ ಅಂತ ನಾನೇ ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಸೊ ಗೈಸ್, ಅದ್ರ ಮೇಲೂ ಒಂದು ವೀಡಿಯೋ ಮಾಡಿ ಬಿಡ್ತೀನಿ. ಆಲ್ಮೋಸ್ಟ್ 1 2 to 3 ಡೇಸು ನನ್ನ ಚಾನಲಲ್ಲೂ ಬರುತ್ತೆ. VPPA ಫ್ಯಾಷನ್ಸ್ ಚಾನಲಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಒಂದು. ಸೊ ಅದರಲ್ಲೂ ಕೂಡ ಬರೋ ಚಾನ್ಸಸ್ ಅದರಲ್ಲೂ ಕೂಡ ಬಿಡ್ತೀನಿ. ಸೊ ಎರಡರಲ್ಲೂ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ರಿ ಮೋರ ಇನ್ಫಾರ್ಮೇಷನ್ಗೋಸ್ಕರ. ಸೊ ಗೈಸ್, ಸಿಗೋಣ. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಸೊ ಇವತ್ತಿನ ವೀಡಿಯೋ ಇವತ್ತೇ ಅಪ್ಲೋಡ್ ಆಗ್ತಿದೆ. ನೋಡೋಣ ಗೈಸ್, ಇನ್ನು ಮುಂದಕ್ಕೆ ಏನೇನು ಬ್ಲಾಗ್ ಮಾಡ್ತೀನೋ ಡೈಲಿ ಬ್ಲಾಗ್ ಥರ ಎಲ್ಲ ನಾಳೆಗೆ ಅಪ್ಲೋಡ್ ಆಗುತ್ತೆ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಅಲ್ಲ 10 o'clock ಮಾರ್ನಿಂಗು. ಸೊ ಮುಂದಕ್ಕೆ ಏನೇನು ಬ್ಲಾಗ್ ಆಗುತ್ತೆ ನೋಡೋಣ. ಇನ್ನು ಮುಂದಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡಿದ್ರೆ ನೆಕ್ಸ್ಟ್ ನಾಳೆ ಅಪ್ಲೋಡ್ ಮಾಡೋ ಥರ ಮಾಡ್ತೀನಿ. ಸೊ ಗೈಸ್, ಲವ್ ಯು, ಬಾಯ್.